ಒಂದು ಮಾಣಿಕ್ ಪ್ರಭು ಮಹಾರಾಜರ ಒಂದು ಸಂಸ್ಥಾನದಲ್ಲಿದ್ದೀವಿ. ಯಾವ ರೀತಿಯಾಗಿ ಒಂದು ಸಾಯಂಕಾಲ ನಿಜಕ್ಕೂ ಕೂಡ ಒಂದು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಅಂದರೆ ಬಂದು ಒಂದು ಪ್ರಸಾದವನ್ನು ಯಾವ ರೀತಿಯಾಗಿ ಸಾಲುಗಟ್ಟಲೆ ಒಂದು ಸಾವಿರ ಲಕ್ಷ ಗಂಟೆಯಲ್ಲಿ ಭಕ್ತರು ಬಂದೇನಪ್ಪ ಅಂದರೆ ಇಲ್ಲಿ ಪ್ರಸಾದವನ್ನು ಸ್ವೀಕರಿಸ್ತಾರೆ. ಹಾಗಾದರೆ ಯಾವ ರೀತಿಯಾಗಿ ಪ್ರಸಾದ ನಡೀತಾ ಇದೆ ಅನ್ನುವಂಥ ಸ್ಥಳದಲ್ಲಿದ್ದೀವಿ. ತಾವು ನೋಡ್ಬೋದು ಒಂದು ಮಾಣಿಕ್ ಪ್ರಭು ಮಹಾರಾಜರ ವಿಶೇಷವಾಗಿ ಒಂದು ಪಂಚಭೋಜನಗಳಂತ ಹೇಳ್ಬೋದು. ಆ ರೀತಿಯಾಗಿ ಒಂದು ರೆಡಿ ಆಗ್ತಾ ಇದೆ. ಒಂದು ಸಾಯಂಕಾಲವನ್ನು ನೋಡಿದರೆ ನಿಜಕ್ಕೂ ಕೂಡ ಏನಂದರೆ ಬಹಳಷ್ಟು ಸಂಖ್ಯೆಯ ಸಹಸ್ರಾರು ಸಂಖ್ಯೆಯ ಭಕ್ತರು ಏನಪ್ಪ ಅಂದರೆ ಬಂದು ಇಲ್ಲಿ ಒಂದು ವಿಭಿನ್ನವಾದಂಥ ಒಂದು ಪ್ರಸಾದವನ್ನು ಕೂಡ ಏನು ಮಾಡ್ತಾರೆ, ಸ್ವೀಕರಣೆಯನ್ನು ಮಾಡ್ತಾರೆ. ಅದರಲ್ಲಿ ಒಂದಿನ ಇರುವಂಥ ಪ್ರಸಾದವನ್ನು ಮತ್ತೊಂದು ದಿನ ಇರಲ್ಲ. ಯಾಕಂದರೆ ವಿಭಿನ್ನವಾದಂಥ ಪ್ರಸಾದವನ್ನು ಸುಮಾರು 5 ದಿನದವರೆಗೂ ಏನಪ್ಪ ಅಂದರೆ ಮಾಡಲಾಗ್ತಾ ಇದೆ. ಇಲ್ಲಿ ತರಕಾರಿಗಳನ್ನು ಕೂಡ ಯಾವ ರೀತಿಯಾಗಿ ಒಂದು ಕಟಾವನ್ನು ಮಾಡಿದ್ದಾರೆ ಒಂದು ಊಟದಲ್ಲಿ ಅಂತ ಹೇಳ್ಬೋದು. ಅಲ್ಲದೇ ಇಲ್ಲಿ ಒಂದು ಸ್ವೀಟನ್ನು ಒಂದು ಎಲ್ಲವನ್ನು ಅದು ವಿಶೇಷವಾಗಿ ಇಲ್ಲಿ ನೋಡ್ಬೋದು ನೀವು, ತುಪ್ಪದಲ್ಲೇ ಹಾಕಿ ಎಲ್ಲವನ್ನು ಮಾಡಲಾಗುತ್ತೆ. ಆ ರೀತಿಯಾಗಿ ಒಂದು ಸಿಹಿ ಸ್ವೀಟನ್ನು ಕೂಡ ತಯಾರು ಮಾಡ್ತಾ ಇರೋದು. ಇದು ಮಾಣಿಕ್ ಪ್ರಭು ಮಹಾ ಸಂಸ್ಥಾನದಲ್ಲಿ ಕೋಟಿ ಖಾನೆ ಅಂತೇಳಿ ಎಲ್ಲ ರೀತಿಯಾದಂಥ ದವಸ ಧಾನ್ಯಗಳನ್ನು ಏನಪ್ಪ ಅಂದರೆ ಶೇಖರಣೆಯನ್ನು ಇಲ್ಲೇ ಮಾಡಿರ್ತಾರೆ. ಈ ರೂಮ್ನಲ್ಲೇ ಯಾವ ರೀತಿಯಾಗಿ ಒಂದು ದವಸ ಧಾನ್ಯಗಳನ್ನು ತರಕಾರಿಗಳನ್ನು ನಿಜಕ್ಕೂ ಕೂಡ ತರಕಾರಿಗಳನ್ನ ಇಲ್ಲಿ ತೋರಿಸಲಾಗ್ತದೆ. ಇದು ಏನಪ್ಪ ಅಂದರೆ ಒಂದು ನಾವು ತೋರಿಸಿರುವಂಥ ಕೋಟೆಖಾನೆ ಒಂದು ದವಸ ಧಾನ್ಯಗಳಿರುವಂಥ ರೂಮು, ಮತ್ತೊಂದು ಏನೋ ಕೆಳಗಡೆ ಒಂದು ರೂಮನ್ನು ಮಾಡಲಾಗಿದೆ. ಆ ರೂಮಿನ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ಇಲ್ಲಿ ಒಂದು ಏನಂದರೆ ಭಕ್ತಾದಿಗಳಿಗೆ ಒಂದು ಪ್ರಸಾದವನ್ನು ಯಾವ ರೀತಿಯಾಗಿ ವಿತರಣೆಯನ್ನು ಮಾಡಲಾಗ್ತಾ ಇದೆ, ಅದಕ್ಕೋಸ್ಕರ ಸಂಗ್ರಹವಾಗಿರುವಂಥ ದವಸ ಧಾನ್ಯಗಳನ್ನು ಒಂದು ಇಲ್ಲಿ ಇಟ್ಟಿರುವಂಥದ್ದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ವಿಶೇಷವಾಗಿ ಒಂದು ಸಹಸ್ರಾರು ಲಕ್ಷಾನುಗಂಟೆ ಭಕ್ತರು, ಯಾಕಂದರೆ ಈ 5 ದಿನಗಳು ಏನು ದತ್ತ ಮಹಾರಾಜರ ಜಯಂತ್ಯೋತ್ಸವ ನಡೆಯುತ್ತೆ, ದರ್ಬಾರ್ ನಡೆಯುತ್ತೆ, ಅಲ್ಲಿವರೆಗೆ ಏನಪ್ಪ ಅಂದರೆ ಸಹಸ್ರಾರು ಸಾವಿರಾರು ಲಕ್ಷಾಂತರ ಅಂತ ಹೇಳ್ಬೋದು. ಆ ರೀತಿಯಾದಂಥ ಭಕ್ತರು ಏನಪ್ಪ ಅಂದರೆ ಬಂದಿಲ್ಲಿ ಪ್ರಸಾದವನ್ನು ಮಾಡ್ತಾರೆ. ಇಲ್ಲಿ ಪ್ರಮುಖವಾಗಿರುವಂಥ ದವಸ ಧಾನ್ಯಗಳನ್ನು ಯಾವ ರೀತಿಯಾಗಿ ಜೋಡಣೆಯನ್ನು ಮಾಡಲಾಗಿದೆ ಅನ್ನೋದನ್ನು ಸ್ವತಃ ನಾವೇ ತೋರಿಸ್ತಾ ಇದ್ದೀವಿ ನಿಮಗೆ. ಏನಪ್ಪ ಅಂದರೆ ತರಕಾರಿಗಳನ್ನು ಯಾವ ರೀತಿಯಾಗಿ ಸಿದ್ಧಪಡಿಸ್ತಾ ಇದ್ದಾರೆ ಅನ್ನೋದನ್ನು ಸ್ವತಃ ನಾವೇ ತಮಗೆ ತೋರಿಸ್ತಾ ಇದ್ದೀವಿ. ಎಲ್ಲ ರೀತಿಯಾದಂಥ ತರಕಾರಿಗಳನ್ನು ಕಟಾವನ್ನು ಒಂದು ಪ್ರಸಾದಕ್ಕೋಸ್ಕರ ಮಾಡುವಂಥ ತರಕಾರಿಗಳನ್ನು ಒಂದು ಕಟಾವು ನಡೀತಾ ಇದೆ. ವೀಕ್ಷಕರೇ, ನಾವು ಹೇಳಿದ್ವಲ್ವ ತಮಗೆ ಏನಂತಂದರೆ ಒಂದು ಭಂಡಾರ್ ಖಾನ ಅಂಥೇಳಿ, ಅಲ್ಲಿ ವಿಶೇಷವಾಗಿ ಒಂದು ಸುಮಾರು ರೀತಿಯಾಗಿ 3000ಕ್ಕಿಂತಲೂ ಅಧಿಕವಾಗಿರುವಂಥ ಒಂದು ಏನಪ್ಪ ಅಂದರೆ ಭಕ್ತಾದಿಗಳು ಪ್ರಸಾದವನ್ನು ಊಟ ಮಾಡಲು ಇರುವಂಥ ಸ್ಥಳವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇಂಥ 3 ಭಂಡಾರ್ ಖಾನಿಗಳು ಅಂತಂದರೆ ಊಟ ಮಾಡಲು ಏನಪ್ಪ ಅಂದರೆ 3 ಭಂಡಾರ್ ಖಾನಿಗಳನ್ನು 1 ಮತ್ತು 2 ಮತ್ತು 3 ಈ ರೀತಿಯಾಗಿವೆ. ಒಂದು ಸ್ವಚ್ಛತೆ ಕಾರ್ಯ ಕೂಡ ನಡೀತಾ ಇದೆ. ಯಾವ ರೀತಿ ಒಂದು ಮಷಿನ್ ಮೂಲಕ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನಿಜಕ್ಕೂ ಕೂಡ ಒಂದು ಊಟದ ಮಾಡುವಂಥ ಸ್ಥಳ ಯಾವ ರೀತಿಯಾಗಿದೆ ಅಂತಂದರೆ ನಿಜಕ್ಕೂ ಕೂಡ ಕೆಳಗಡೆ ಒಂದು ಕನ್ನಡಿ ಸ್ವಚ್ಛತೆಯಿಂದ ಏನಪ್ಪ ಅಂದರೆ ಕ್ಲೀನ್ ಆಗ್ತಾ ಇದೆ. ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇಲ್ಲಿ ಊಟಕ್ಕೋಸ್ಕರ ಏನಪ್ಪ ಅಂದರೆ ಕೆಳಗಡೆ ಕೂತ್ಕೊಂಡು ಒಂದು ಬಾಳೆ ಎಲೆನ ಕೊಟ್ಟಿರ್ತಾರೆ. ಆ ಬಾಳೆ ಎಲೆಯಲ್ಲಿ ಏನಪ್ಪ ಅಂದರೆ ಊಟವನ್ನು ಮಾಡುವಂಥ ಪದ್ಧತಿ ಇನ್ನೂ ಕೂಡ ಏನಪ್ಪ ಅಂದರೆ ಇಲ್ಲಿ ನಿಜಕ್ಕೂ ಕೂಡ ಇದೆ. ಯಾರು ಕೂಡ ಬಂದು ಹಿಂಗೆ ಟೇಬಲ್ ಸಿಸ್ಟಮ್ ನೀಡ್ಕೊಳ್ಳೋದಿಲ್ಲ. ಇಲ್ಲಿ ಏನಪ್ಪ ಅಂದರೆ ಸ್ವತಃ ಆಸ್ಥಾನದಲ್ಲಿ ಕೆಳಗಡೆ ಕೂತ್ಕೊಂಡು ಸಾಲಾಗಿ ಕೂತ್ಕೊಂಡು ಏನಪ್ಪ ಅಂದರೆ ಒಂದು ಊಟ ಮಾಡುವಂಥ ಭಂಡಾರ್ ಖಾನೆ ಇದು. ಇಲ್ಲಿ ನಿಜಕ್ಕೂ ಕೂಡ ಏನಂದರೆ ಒಂದು ಭಂಡಾರ್ ಖಾನೆಯಲ್ಲಿ ಸುಮಾರು 3000ಕ್ಕಿಂತಲೂ ಅಧಿಕವಾಗಿರುವಂಥ ಭಕ್ತಾದಿಗಳು ಕುಳಿತುಕೊಂಡು ಏನಪ್ಪ ಅಂದರೆ ಊಟವನ್ನು ಮಾಡ್ತಾರೆ. ಆ ರೀತಿಯಾದಂಥ ಭಂಡಾರ್ ಖಾನಿಗಳು ಸುಮಾರು ಏನಪ್ಪ ಅಂದರೆ ಇಲ್ಲಿ 3 ಭಂಡಾರ್ ಖಾನಿಗಳನ್ನು ನಾವು ನೋಡ್ಬೋದು.
ಇದು ಮೂರನೇ ಭಂಡಾರಖಾನೆ. ಸೇಮ್ ಯಾವ ರೀತಿಯಾಗಿ ನಾವು ಮೊದಲನೇದು ಹೇಳಿದ್ವಿ, ಎರಡನೇದು ಹೇಳಿದ್ವಿ, ಹಾಗೆ ಮೂರನೇ ಭಂಡಾರಖಾನೆ. ಇದರಲ್ಲಿ ಕೂಡ ಏನಪ್ಪ ಅಂದರೆ ಒಂದು ಸ್ವೀಕರಣೆ ಮಾಡುವಂಥವ್ರು ಏನಪ್ಪ ಅಂದರೆ ಸರಿ ಸುಮಾರಾಗಿ 3,000 ಜನರು ಒಟ್ಟಿಗೆ ಸಾಲು ಪಂಕ್ತಿಯಲ್ಲಿ ಕೂತ್ಕೊಂಡು ಒಂದು ಬಾಳೆ ಎಡೆಯಲ್ಲಿ ಪ್ರಸಾದವನ್ನು ಸ್ವೀಕರಣೆಯನ್ನು ಮಾಡ್ತಾರೆ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.